ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಷ್ಟಕಂ ನೆನವಂ ಪುಣ್ಯ ಪ್ರೋಕ್ತಿಯಂ ಜಗಜ್ಯೋತಿರೂಪಲಿಂಗಮಿದಂ ಅರ್ಚಿಸೇ ಕರದಿಷ್ಟಲಿಂಗಂ ಚಿರಂಜೀವಿ ಚಿರಮುಕುತಿ ಪಡೆ ಲಿಂಗದೋಪಾದಿಯಂ. ಬಸವೇಶನೆ ಬಸವರಾಜನೆ ಬಸವಣ್ಣನೆ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿದೇವ. ರಕ್ಷಿಸು ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ಆತ್ಮೀಯ ಬಂಧುಗಳೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಶ್ರೀ ಬಸವ ಯೋಗಾಶ್ರಮ ಬಸವಬೆಟ್ಟ ಕಪ್ಪತ್ತಗುಡ್ಡ ಕಡ್ಕೋಳ ಗದಗ ಡಿಸ್ಟಿಕ್ ಶಿರಾಟಿ ತಾಲೂಕು ಆಶ್ರಮ ಇದೆ. ಆಶ್ರಮದಲ್ಲಿ ಎಲ್ಲ ಶರಣರು 12ನೇ ಶತಮಾನದ ಬಸವಾದಿ ಶರಣರು ಒಳಗು ಹೊರಗು ತೊಳೆಯುವ ಕಾಯಕವನ್ನು ಮಾಡ್ತಾಯಿದ್ರು. ಬಹಿರಂಗವಾಗಿ ಮತ್ತು ಆಂತರಿಕವಾಗಿ ಶುದ್ಧತೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲಿ ನಾವು ವೈದ್ಯ ಸಂಗಣ್ಣ ನಿಸರ್ಗ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸ್ಕೊಂಡು ಆರೋಗ್ಯವನ್ನು ಕೊಡುವಂಥ, ಔಷಧ ರಹಿತವಾಗಿ ಬದುಕುವಂಥ ಆರೋಗ್ಯವನ್ನು ಕೊಡುವಂಥ ಕಾಯಕವನ್ನು ಅಳವಡಿಸ್ಕೊಂಡಿದ್ದೀವಿ. ಆಶ್ರಮಕ್ಕೆ ಎಲ್ಲರೂ ಬಂದುಬಿಟ್ಟು ಚಿಕಿತ್ಸೆಯನ್ನು, ಪಂಚಭೂತಗಳ ಚಿಕಿತ್ಸೆಗಳನ್ನು ತೆಗೆದುಕೊಂಡು ಔಷಧ ರಹಿತವಾಗಿ ನಿಸರ್ಗ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ತಮ್ಮ ಆರೋಗ್ಯವನ್ನು ತಮ್ಮದಾಗಿಸಿಕೊಂಡು ಔಷಧ ರಹಿತವಾಗಿ ಬದುಕುವಂಥ ವಿದ್ಯೆಯನ್ನು ಕಲಿತು ಆನಂದವನ್ನು ಅನುಭವಿಸಿ ಹೋಗ್ತಾರೆ. ಒಂದು ದಿನ ಆಲ್ಟಾದರೂ ಸಾಕಲ್ಲಿ ವಸತಿ ಉಳ್ಕೊಂಡ್ರೆ ಪೀಸ್ ಆಫ್ ಮೈಂಡ್ ಅನ್ನೋ ಹಾಗೆ ಶಾಂತವಾದ ಮನಸ್ಸಿನಿಂದ ಸಂತೃಪ್ತಿಯಿಂದ ಹೋಗುವಂಥ ವ್ಯವಸ್ಥೆ ಇದೆ ಅಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಔಷಧ ರಹಿತವಾಗಿ ಬದುಕುವಂಥ ವಿದ್ಯೆಯನ್ನು ಕಲಿಯೋಕ್ಕೆ ಬರಬೇಕು. ಆಧ್ಯಾತ್ಮ, ಆನಂದ, ಆರೋಗ್ಯ ಎಂಬ ಅರ್ಥವನ್ನು ತಿಳಿದು ಅನುಭವಿಸೋಕ್ಕೆ ಒಮ್ಮೆ ಭೇಟಿ ಕೊಡಿ. ಶ್ರೀ ಬಸವ ಯೋಗಾಶ್ರಮ ಬಸವಬೆಟ್ಟ ಕಪ್ಪತ್ತಗುಡ್ಡ. ನಮ್ಮದೇ ಆದ ಅನುಭವಕ್ಕೆ ಬಂದಂಥ ಕೆಲವು ವಚನಗಳು ಅನ್ಕೋಬೋದು, ನುಡಿಮುತ್ತುಗಳು ಅನ್ಕೋಬೋದು. ಇಂದು ರೋಗಿಗಳಿಗೆ ಯೋಗವೇ ಲೇಸು, ಆಹಾರದ ಮಿತಿ ಇರಲಿ, ದೇಹದೆಡೆಗೆ ಗಮನವಿರಲಿ, ನಿತ್ಯದಲ್ಲಿ ಯೋಗವಿರಲಿ, ನೆಮ್ಮದಿ ಬದುಕು ನಿಮ್ಮದಾಗಿರಲಿ, ಓಂಕಾರ ಬಸವ ತಂದೆ. ಬಂದದ್ದೆಲ್ಲ ಬರಲಿ, ಶಿವನ ಕರುಣೆ ಇರಲಿ, ಸಣ್ಣ ಬದಲಾವಣೆ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಅಪ್ಪ ಬಸವಣ್ಣವರು ಹೇಳಿದ ಹಾಗೆ ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕಾರಂಜು ಜಾತಸ್ಯ ಮರಣಂ ಧ್ರುವಂ ಎಂದುದು ಬರೆದುದಾಗಿ ಇದಕಾರಂಜುವರು ಇದಕಾರೊಳಕುವರು ಅನ್ನಾಗೆ ಏನೇ ಬಂದದ್ದನ್ನೆಲ್ಲ ಖುಷಿಯಿಂದ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಜಗತ್ತಿನ ನಿಯಮ ಬದಲಾವಣೆ ಇದ್ದದ್ದು ಹಿಂಗಿರೋದಿಲ್ಲ, ಬದಲಾವಣೆ ಆಗೋದು ಸಹಜ. ಹಾಗಾಗಿ ಆ ಬದಲಾವಣೆಗೆ ಹೊಂದಿಕೊಂಡು ನಾವು ಬದುಕನ್ನು ಸಾಗಿಸಿದ್ದೇ ಆದರೆ ನೆಮ್ಮದಿಯ ಬದುಕು ನಮ್ಮದಾಗ್ತದೆ. ಮನೆ ಎಂಬ ಪಣತೆಯಲ್ಲಿ ಸದಸ್ಯರೆಂಬ ಬತ್ತಿ ಇರಲು, ಮನೆ ಎಂಬ ಪಣತೆಯಲ್ಲಿ ಸದಸ್ಯರೆಂಬ ಬತ್ತಿ ಇರಲು, ಸುಜ್ಞಾನವೆಂಬ ತೈಲವನ್ನೆರೆದು ಒಗ್ಗಟ್ಟು ಎಂಬ ಜ್ಯೋತಿ ಮುಟ್ಟಿಸಲು, ಶಾಂತವಾದ ಕಿರಣಗಳ ಪ್ರಕಾಶ ತೋರಿ ಸುಂದರ ಸಂಸಾರ ಸುಖಮಯವಾಗಿರುವುದು. ನೋಡಿ, ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ವ. ಹಾಗಾಗಿ ಮನೆಯಲ್ಲಿ 4 ಜನ ಇದ್ದೀವಿ ಅಂದರೆ ಒಂದೇ ಸಮಾನ ಭಾವನೆಯಿಂದ ಹೋಗಬೇಕು. ನಾವು ಒಂಥರ ವಿಚಾರ ಮಾಡೋದು, ಇನ್ನೊಬ್ಬರೊಂಥರ ವಿಚಾರ ಮಾಡೋದು, ಒಬ್ಬರು ಹೇಳಿದ್ದು ಇನ್ನೊಬ್ರಿಗೆ ಅರ್ಥ ಆಗಿಲ್ಲ, ಹೊಂದಾಣಿಕೆ ಆಗಿಲ್ಲ ಅಂದಾಗ ಅಲ್ಲಿ ನೆಮ್ಮದಿ ಹಾಳಾಗ್ತದೆ. ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ವ, ಅದನ್ನು ನಾವು ಅನುಸರಿಸ್ಕೊಂಡು ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಹೊಂದಾಣಿಕೆಯಿಂದ ಹೋದರೆ ಮನೆಯಲ್ಲಿ ನೆಮ್ಮದಿ ಶಾಶ್ವತವಾಗಿರ್ತದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಲಿಂಗದಿಂದ, ಇಷ್ಟ ಲಿಂಗದಿಂದ ದೃಷ್ಟಿಯೋಗ ಮಾಡುವುದರಿಂದ ನಮಗೆ ಏನೆಲ್ಲ ಸಾಧಿಸಬಹುದು, ಸಿದ್ಧಿಸಿಕೊಳ್ಳಬಹುದು ಅಂತ ಅಪ್ಪ ಬಸವಣ್ಣವ್ರು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ನಾನು ಕೂಡ ಒಂದು ಇದನ್ನು ಬರ್ತಾ ಇದ್ದೀನಿ. ದೃಷ್ಟಿಯೋಗ ಶಿವಯೋಗದ ಮೂಲಕ ಚೈತನ್ಯವು ಆಳವಾದ ಶಾಂತಿಯನ್ನು ಅನುಭವಿಸುತ್ತದೆ. ಪ್ರಾಣ ಬೇರೆ, ಈ ಚೈತನ್ಯ ಬೇರೆ. ಪ್ರಾಣ ಉಸಿರಾಡ್ತಾ ಇರ್ತೀವಿ, ಆದರೆ ಆತ್ಮ ಇಲ್ಲ ಅಂದರೆ ಪ್ರಾಣಕ್ಕೇನು ಬೆಲೆ ಇಲ್ಲ. ಆತ್ಮ ಹೋಯ್ತಂದರೆ ಅಲ್ಲಿ ಉಸಿರು ಕೂಡ ಇರೋದಿಲ್ಲ. ಆತ್ಮ ಪ್ರಾಣ ಎರಡು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ, ಎರಡಕ್ಕೂ ಅವಿನಾಭಾವ ಸಂಬಂಧ ಇರ್ತದೆ. ಅದಕ್ಕೆ ದೃಷ್ಟಿಯೋಗ ಶಿವಯೋಗದ ಮೂಲಕ ಚೈತನ್ಯ ಆಳವಾದ ಶಾಂತಿಯನ್ನು ಅನುಭವಿಸುತ್ತದೆ. ಅರಿವು ವಿಕಾಸ ಹೊಂದಿ ಸತ್ ವಿಚಾರಗಳು ಬಲಗೊಳ್ಳುತ್ತವೆ. ಹಾಗಾಗಿ ಹೆಚ್ಚು ಹೆಚ್ಚು ದೃಷ್ಟಿಯೋಗವನ್ನು ಮಾಡಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ.
ಆರೋಗ್ಯ ದೃಷ್ಟಿಯಿಂದ ಹೇಳಬೇಕು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಾಗಾದರೆ ಏನದರ ಅರ್ಥ? 3 ಸಲ ಚೆನ್ನಾಗಿ ಊಟ ಮಾಡಿದ್ರೆ ಆರೋಗ್ಯ ಸಿಗುತ್ತೆ ಅಂತನಾ? ಅಲ್ಲ. ಒಬ್ಬ ಮನುಷ್ಯನಿಗೆ ಪದೇ ಪದೇ ಕಾಯಿಲೆ ಬರ್ತಾ ಇದೆ ಅಂದರೆ ಊಟ ಮಾಡೋ ಕಲೆ ಗೊತ್ತಿಲ್ಲ ಅಂತ. ಏಕೆ ಅಂದರೆ ಹಸಿವು ಆದಾಗ ಊಟ ಮಾಡಬೇಕು. ಹಸಿವು ಆಗದೇನೆ ಟೈಮನ್ನು ನೋಡಿ ಊಟ ಮಾಡೋದ್ರಿಂದ ನಮಗೆ ಆರೋಗ್ಯ ಸಿಗೋದಿಲ್ಲ. ಟೈಮ್ ನೋಡಿ ಊಟ ಮಾಡಿದ್ರೆ ಅದು ಸರ್ಕಲ್ ಆಗಿರ್ತೈತೆ. ಊಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಆದರೆ ಅದೇ ಅಧ್ಯಾತ್ಮ ಅಂದರೆ ಏನಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನು ಅವಲೋಕಿಸಿಕೊಳ್ಳೋದು, ಅದನ್ನು ಅಧ್ಯಯನ ಮಾಡ್ಕೊಳ್ಳೋದು. ಆಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ನಮಗೆ ಪರಿಚಯ ಆಗ್ತದೆ. ಆಗ ನಮಗೆ ಹಸಿವಾಗಿದೆಯೋ ಇಲ್ಲೋ, ಬಾಯಾರಿಕೆ ಆಗಿದೆಯೋ ಇಲ್ಲೋ ಅದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಹಸಿವಾದಾಗ ನಾವು ಆಹಾರವನ್ನು ಕೊಟ್ಟಾಗ ಮಾತ್ರ ಅದು ಆಹಾರ ಆರೋಗ್ಯವನ್ನು ಕೊಡ್ತದೆ. ಇಲ್ಲ ಅಂದರೆ ಅನ್ಡೈಜೆಷನ್ ಆಗಿ ರೋಗ ತರುವಂಥ ಕೆಲಸ ಮಾಡ್ತದೆ. ಅದಕ್ಕೆ ಶ್ಲೋಕದಲ್ಲಿ ಕೂಡ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಉಷಾಕಾಲೆ ಅಮೃತವಾರಿ ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜನಂ ತೇಜ ಚ ಭೇಷಜಂ ರೋಗ ಪೀಡಿತೆ. ಏನಿದ್ರರ್ಥ? ಬಾಯಿ ತೊಳೆದಾಗ ನೀರು ಕುಡೀರಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅಸಹ್ಯ ಅನ್ನಿಸ್ಬೋದು, ಆದರೆ ಬಾಯಿ ತೊಳೆದಾಗ ನೀರು ಕುಡಿಯೋದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಉಷಾಕಾಲೆ ಬೆಳಗಿನ ಸಮಯ ಬಾಯಿ ತೊಳೆದಾಗ ನೀರು ಕುಡಿಯೋದು ನಮಗೆ ಅಮೃತಕ್ಕೆ ಸಮಾನ ಆಗಿರುತ್ತೆ ಅಂತ ಹೇಳ್ತಾರೆ. ನಾವೇನೇ ಆಹಾರ ತಗೊಂಡಿದ್ದು ವಿಷವಾಗಿ ಪರಿವರ್ತನೆ ಆಗಿದ್ರೂ ಕೂಡ ಅದು ರೋಗ ಬರದಂಗೆ ತಡೆಯುವಂಥ ಕೆಲಸ ಮಾಡ್ತದೆ. ಹಾಗಾಗಿ ನಾವು ಎದ್ದ ತಕ್ಷಣ ಬಾಯಿ ತೊಳೆದಾಗ ನೀರು ಕುಡಿಬೇಕು. ಉಷಾಕಾಲೆ ಅಮೃತವಾರಿ ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜನಂ ತೇಜ ಚ ಭೇಷಜಂ ರೋಗ ಪೀಡಿತೆ. ನೋಡ್ರಿ, ಅದು ಶ್ಲೋಕವನ್ನು ಅಳವಡಿಸ್ಕೊಂಡ್ರೆ ನಮಗೆ ಅದರಲ್ಲೇ 300 ಕಾಯಿಲೆಗಳನ್ನು ಹೋಗಲಾಡಿಸುವಂಥ ಔಷಧ ಸಿಗುತ್ತದೆ. ಏಕೆ ಅಂದರೆ ನಾವು ಮಲಗಿದಾಗ ರಾತ್ರಿ ಬಾಯಲ್ಲಿ ಲಾಲಾರಸ ಉತ್ಪತ್ತಿಯಾಗಿರ್ತದೆ. ಆ ಲಾಲಾರಸ ನಮ್ಮ ದೇಹದೊಳಗೆ ನೀರಿನ ಮುಖೇನ ಒಳಗೋದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ನು ವಿಷಕಾರಿ ಅಂಶವನ್ನು ಮೋಷನ್ನು ಮತ್ತು ಯೂರಿನ್ ಮುಖೇನ ಹೊರ ಹಾಕುವಂಥ ಕೆಲಸ ಮಾಡ್ತದೆ. ಅದಕ್ಕೆ ವಿಷವತ್ ಭೋಜನಂ ತೇಜ ಚ ಭೇಷಜಂ ರೋಗ ಪೀಡಿತೆ ಅಂತ ಹೇಳೋದು. ಹಾಗಾಗಿ ಎದ್ದ ತಕ್ಷಣ ಬಾಯಿ ತೊಳೆದಾಗ ನೀರು ಕುಡಿಯೋದು ಅಭ್ಯಾಸ ಮಾಡಿರಿ. ಇದು ಮೊದಲನೇದು ನಾವು ಅಳವಡಿಸ್ಕೊಳ್ಬೇಕಾಗಿರೋ ಅಂಥದ್ದು ಒಂದು ಸೂತ್ರ ಪತಂಜಲಿ ಮಹರ್ಷಿಗಳವ್ರದ್ದು. ಹಾಗೆ ಊಟ ನಾವು ಯಾವಾಗ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಏನನ್ನು ತಗೋಬೇಕು ಅದನ್ನು ಕೂಡ ಹಿಂದಿನವ್ರು ಹೇಳಿದ್ದಾರೆ. ಹಿತಾಬುಕ್ ಮಿತಾಬುಕ್ ಋತುಬುಕ್, ಜೊತೆಗೆ ಹಾರುಕ್ ಅಂತ ಹೇಳ್ತಾರೆ. ಏಕೆ ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಋತುವಿಗೆ ಅನುಸಾರವಾಗಿರಬೇಕು, ಜೊತೆಗೆ ಸಮಯಕ್ಕೆ ಸರಿಯಾಗಿ. ಈಗೇನಾಗ್ಬಿಟ್ಟಿದೆ ಅಂದರೆ ನಮ್ಮ ಒಂದು ಅನುಕೂಲಕ್ಕೆ ಜೀವನದ ತಪ್ಪು ಕ್ರಮಗಳನ್ನು ಅನುಸರಿಸ್ತಾ ಇದ್ವಿ. ನಮ್ಮ ಅನುಕೂಲಕ್ಕೆ ಸಮಯವನ್ನು ಹೊಂದಿಸ್ಕೊಂಡು ನಮ್ಮ ಅನುಕೂಲಕ್ಕೆ ಆದಾಗ ನಾವು ಪ್ರಸಾದ, ನಮ್ಮ ಭಾಷೆಯಲ್ಲಿ ಪ್ರಸಾದ, ನಿಮ್ಮ ಭಾಷೆಯಲ್ಲಿ ಊಟ ಅಂತ ಹೇಳ್ಬೋದು, ಮಾಡ್ತಾ ಇದ್ದೀವಿ. ಅದಕ್ಕೆ ಹಿತವಾಗಿ ಮಿತವಾಗಿ ಋತುವಾಗಿ ಕಾಲಕ್ಕನುಗುಣವಾಗಿ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಡಾಕ್ಟರ್ ಇಲ್ಲ, ಆದರೆ ಬುದ್ಧಿ ಇರೋ ಮಾನವ ಜೀವಿಗೆ ಪ್ರತಿಯೊಂದು ಅಂಗಾಂಗಕ್ಕೂ ಡಾಕ್ಟ್ರಿದ್ದಾರೆ. ಯಾಕೆ ಹೇಳ್ರಿ? ಜೀವನದ ತಪ್ಪು ಕ್ರಮಗಳಿಂದ ಹಲವಾರು ಕಾಯಿಲೆಗಳನ್ನು ನಾವು ತಂದುಕೊಂಡು ಆ ಕಾಯಿಲೆ ಬಂದಂಥ ದೇಹವನ್ನು ಡಾಕ್ಟ್ರ್ ಕೈಲಿ ಕೊಡ್ತೀವಿ. ಅವ್ರೇನು ಮಾಡ್ತಾರೆ? ಪ್ರಯೋಗ ಮಾಡ್ತಾರೆ. ಏನೋ ಒಂದು ಸಣ್ಣದು ನೆಗಡಿ ಆಗಿದೆ, ಶೀತ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಏನು ಮಾಡ್ತಾರೆ? ಚೆಕ್ ಮಾಡಿಬಿಟ್ಟು 3 ದಿವಸ ಮಾತ್ರೆ ತಗೋ, ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬಾ. ಇದು ಪ್ರಯೋಗ ಅಲ್ವಾ? ವಿಚಾರ ಮಾಡಿ ನೋಡಿರಿ. ಆದರೆ ಏನಾಗಿದೆ ಅದಕ್ಕೆ ಏನು ಮಾಡಿಕೊಂಡ್ರೆ ಹೋಗುತ್ತೆ ಅನ್ನೋ ಒಂದು ಚಿಂತನೆಗಿಂತ ಏನೂ ಆಗದೆ ಇರೋಂಗೆ ಏನು ಮಾಡ್ಬೋದು ಅಂತ ಪೂರ್ವದಲ್ಲೇ ವಿಚಾರ ಮಾಡಿ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಗೊಂಡಾಗ ಔಷಧ ರಹಿತವಾಗಿ ಬದುಕುವಂಥದ್ದು. ಅದೇ ನಮ್ಮದು ಕೂಡ ಅಧ್ಯಾತ್ಮ ಆನಂದ ಆರೋಗ್ಯ. ಈ ಆತ್ಮವನ್ನು, ಈ ಚೈತನ್ಯವನ್ನು ಅವಲೋಕಿಸಿಕೊಂಡಾಗ ಆನಂದವಾಗಿರ್ತೀವಿ. ಏರು ಇಲ್ಲ, ಇಳಿತನೂ ಇಲ್ಲ, ಕೇಡು ಇಲ್ಲ, ಒಳಿತು ಇಲ್ಲ, ಹಿರಿಯ ಇಲ್ಲ, ಕಿರಿಯ ಇಲ್ಲ, ಒಂದು ಸಮಾನ ಭಾವ ಬರ್ತದೆ. ಆಗಾಗ ಆನಂದವಾಗಿದ್ದಾಗ ನಮಗೆ ಆರೋಗ್ಯ ತಂತಾನೆ ಹಿಂದೆ ಹಿಂಬಾಲಿಸಿ ಬರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮಕ್ಕೆ, ಕಪ್ಪತ್ಗುಡ್ಡ, ಗದಗ ಡಿಸ್ಟಿಕ್, ಶಿರಾಟಿ ತಾಲೂಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕೂಡ ನಿಮ್ಮ ಊರಲ್ಲೇ ಆರೋಗ್ಯ ಜಾಗೃತ ಯೋಗ ಶಿಬಿರ ಅಂದರೆ ಔಷಧ ರಹಿತವಾಗಿ ಬದುಕುವಂಥ ಆಹಾರ ಪದ್ಧತಿ ಮತ್ತು ಅವಶ್ಯವಾಗಿರುವಂಥ ಯೋಗಗಳನ್ನು ಹೇಳ್ಕೊಡಲಾಗ್ತದೆ. ನಿಮ್ಮ ಊರಲ್ಲಿ ಯಾರಾದರೂ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂದರೆ ನೀವು ಕೂಡ
ನಂಬರ್ಗೆ ಸಂಪರ್ಕ ಮಾಡ್ಬೋದು. ನಿಮ್ಮ ಊರಲ್ಲಿ 10ರಿಂದ 12 ದಿವಸ ಆಹಾರ ಬದಲಾವಣೆಯಿಂದ, ಉಪವಾಸ ಅಂತ ಹೇಳೋಕ್ಕಾಗೋದಿಲ್ಲ, ಏಕೆಂದರೆ ಆಹಾರ ತೊಗೊಳ್ತೀವಿ ಆದರೆ ಸತ್ಯಶುದ್ಧವಾದ ಆಹಾರ ಅಂತ ಹೇಳ್ಬೋದು. ಅದನ್ನು ತೊಗೊಳ್ಳೋದ್ರಿಂದ ನಾವು 1 ತಿಂಗಳಲ್ಲಿ 10 kg ತೂಕ ಕಡಿಮೆ ಮಾಡ್ಕೊಳ್ಬೋದು. ಅಶಕ್ತತೆಯಿಂದ ತೂಕ ಕಡಿಮೆ ಇರೋ ಅಂಥವರು ಕೂಡ ಅದನ್ನು ಹೆಚ್ಚು ಮಾಡ್ಕೋಬಹುದು. ಅದನ್ನು ಹೆಚ್ಚು ಮಾಡ್ಕೊಳ್ಳೋವಂಥ ವ್ಯವಸ್ಥೆನೂ ಕೂಡ ಇದೆ. 10 kg 1 ತಿಂಗಳಲ್ಲಿ ಕಡಿಮೆ ಮಾಡ್ಕೊಳ್ಳೋವಂಥ ವ್ಯವಸ್ಥೆನೂ ಕೂಡ ಇದೆ. ಮುಂದೆ ಅದು ವೆಯ್ಟು ತೂಕ ಹೆಚ್ಚಾಗದಂಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡಲಾಗ್ತದೆ. ಹಾಗಾಗಿ ಇದೆಲ್ಲ ತಾವು ವಿದ್ಯೆ ಕಲಿಬೇಕು ಅನ್ನೋವಂಥವ್ರು ಈ ಒಂದು ನಂಬರಿಗೆ ಸಂಪರ್ಕ ಮಾಡಿ ನಿಮ್ಮೂರಲ್ಲೇ ಬಂದು ನಿಮಗೆ ವಿದ್ಯೆಯನ್ನು ಹೇಳ್ಕೊಡಲಾಗ್ತದೆ. ಶರಣು ಶರಣಾರ್ಥಿ.